ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದ್ವಿ. ಗ್ರೇಟರ್ ಬೆಂಗಳೂರು ಅಥಾರಿಟಿಯವರು ಒಂದು ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ. ಏನು ಅಂತ ಅಂದರೆ 2008ರಿಂದ 2012 ತನಕ ಮಲ್ಲೇಶ್ವರಂ, ರಾಜಾಜಿನಗರ ಮತ್ತಿತರ ಕಡೆ ಆಗಿರುವಂಥ ಭ್ರಷ್ಟಾಚಾರದ ಬಗ್ಗೆ, ಕಾಮಗಾರಿಗಳ ಬಗ್ಗೆ ಒಂದು ತನಿಖೆ ಮಾಡಲಿಕ್ಕೆ ಜಸ್ಟಿಸ್ ನಾಗಮೋಹನ್ ಸಾಹೇಬ್ರದ್ದು ಅಧ್ಯಕ್ಷತೆಯಲ್ಲಿ ಒಂದು ಕಮಿಷನ್ನ ನೇಮಕ ಮಾಡಿದರು. ಅಂಥ ಸಂದರ್ಭದಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಸಾಹೇಬರು ಹಗಲು ರಾತ್ರಿ ಕಷ್ಟಪಟ್ಟು ತನಿಖೆ ಮಾಡ್ತಾಯಿದ್ದಾರೆ. ಆದರೆ ತನಿಖೆಗೆ ಸಹಕರಿಸಬೇಕಾದಂಥ PWD ಇಲಾಖೆ ನೌಕರರು ಎಇಯಿಂದ ತನಕ ಸುಮಾರು 81 ಜನ ಜಸ್ಟಿಸ್ ನಾಗಮೋಹನ್ ಸಾಹೇಬರಿಗೆ ಸಹಕಾರ ಮಾಡ್ತಾಯಿಲ್ಲ, ಅವ್ರು ಬರೆದಿರೋ ಪತ್ರಗಳನ್ನು ಸ್ವೀಕಾರ ಮಾಡ್ತಾಯಿಲ್ಲ. ಸೊ ಹಾಗಾಗಿ ಕಮಿಷನರ್ GB ಅವರು ಒಂದು ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿದ್ದಾರೆ. ಇಂಥ ಅಧಿಕಾರಿಗಳು 15 ದಿವಸದೊಳಗಡೆ ತಮ್ಮ ಹೇಳಿಕೆಯನ್ನು ದಾಖಲು ಮಾಡಬೇಕು ಅಂತ. ಇದು ಒಟ್ಟಾರೆ ಏನು ಹೇಳ್ತಾ ಇದೆ ಅಂತಂದರೆ, PWDಯಿಂದ BBMPಗೆ ಇಂಜಿನಿಯರ್ಸು OOD ಮೇಲೆ ಬರ್ತಾರೆ, 2 ವರ್ಷ 3 ವರ್ಷ ಇರ್ತಾರೆ, ಆರಾಮಾಗಿ ಚೆನ್ನಾಗಿ ಭ್ರಷ್ಟಾಚಾರ ಮಾಡ್ಕೋತಾರೆ, MB ಬುಕ್ಗಳು ನಕಲಿ ಮಾಡ್ತಾರೆ, MB ಬುಕ್ ಇಲ್ಲದೇ ಬಿಲ್ಗಳು ಮಾಡ್ತಾರೆ, ಸರ್ಕಾರದಿಂದ ದುಡ್ಡನ್ನು ಕಾಂಟ್ರಾಕ್ಟರ್ಸ್ ಪಡೆದು ಅವ್ರ ಹತ್ರದಿಂದ ದುಡ್ಡು ಪಡ್ಕೊಂಡು ಆಮೇಲೆ ಜಂಪಾಗಿ ಹೋಗ್ತಾರೆ. ಅವ್ರು ಯಾರು ಎಲ್ಲಿದ್ದಾರೆ ಏನಿದ್ದಾರೆ ಅಂತ BBMP ಅವ್ರಿಗೆ ದಾಖಲೆ ಇರಲ್ಲ. ಬರಬೇಕಾದ್ರೆ ಕೇವಲ ಒಂದು ಆರ್ಡರ್ ಮಾತ್ರ ಇಟ್ಕೊಂಡು ಬಂದಿರ್ತಾರೆ, ಮಾತೃ ಇಲಾಖೆಯಿಂದ BBMPಗೆ ನಾವು ಬರ್ತಾಯಿದ್ದೀವಿ ಅಂತ. ಅಷ್ಟು ಬಿಟ್ಟರೆ ಬೇರೆ ಏನೂ ದಾಖಲೆಗಳಿರೋಂಥ ಚಾನ್ಸಸ್ಸು ಕಮಿಷನರ್ ಅವ್ರಿಗೆ ಇಲ್ಲ ಅಂತ ಕಾಣುತ್ತೆ. ಇದ್ದಿದ್ದರೆ ಅವರು ಪರ್ಸ್ನಲ್ಲಾಗಿ ಬರೀತಾಯಿದ್ರು. ಸೊ ಹಾಗಾಗಿ ಕಾಣೆಯಾಗಿರುವ ನೌಕರರು ಅನ್ನೋ ರೀತಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಇದೆ. ಇದಕ್ಕೆ ನನಗೆ ಗೊತ್ತಿದ್ದಾಗೆ ಡೆಕ್ಕನ್ ಹೆರಾಲ್ಡ್ ಮಾತ್ರ ಕೊಟ್ಟಿರಲ್ಲ, ಇತರೆ ಪತ್ರಿಕೆಗಳಲ್ಲೂ ಕೊಟ್ಟಿರ್ತಾರೆ. ಇದು ಲಕ್ಷಾಂತರ ರೂಪಾಯಿ ಸರ್ಕಾರದ ಹಣ ನಷ್ಟ. ಇವರನ್ನು ಪತ್ತೆ ಹಚ್ಚಬೇಕು ಅಂತಂದರೆ PWD ಇಲಾಖೆಗೆ ಒಂದು ಪತ್ರ ಬರೆದ್ರೆ ಇವ್ರನ್ನೆಲ್ಲನೂ ನಮಗೆ ಸಹಕಾರ ಮಾಡೋಕ್ಕೆ ಹೇಳಿ ಒದಗಿಸ್ಕೊಡಿ ಅಂತಂದರೆ ಅವರು ಒದಗಿಸ್ಕೊಡ್ತಾರೆ. ಅದು ಬಿಟ್ಟು ಈ ಥರ ಕಾಣೆಯಾಗಿದ್ದಾರೆ ಅಂತಂದರೆ ಇದು ನಾಚಿಕೆಗೇಡು ಈ ಸರ್ಕಾರಕ್ಕೆ. ಈ ಸರ್ಕಾರ ಏನು ಮಾಡ್ತಾಯಿದೆ ಅಂತ ಗೊತ್ತಿಲ್ಲ, ಅಥವಾ ಇವರನ್ನು ಹೋಗಬೇಡಿ ಅಂತ ಹೇಳಿ ಯಾರು ತಡೆದಿದ್ದಾರೆ, ಯಾರ ಮೇಲೆ ಆರೋಪ ಇದೆ, ಎಷ್ಟು ಕೋಟಿಗಳ ಅವ್ಯವಹಾರ ಇದೆ ಅನ್ನೋದು ಒಂದು ಶ್ವೇತಪತ್ರ ಹೊರಡಿಸಿದ್ರೆ ಚೆನ್ನಾಗಾಗುತ್ತೆ. ಇವ್ರದ್ದು ಕಾರ್ಯವೈಖರಿ ಹೇಗಿದೆ ಅಂದರೆ, ಆಲ್ರೆಡಿ ಇದು 15 ವರ್ಷ ಆಗಿದೆ. 15 ವರ್ಷ ಆಗಿ ಯಾವುದೇ MB ಬುಕ್ಗಳು ಮತ್ತು ಇತರೆ ದಾಖಲಾತಿಗಳು ಇವ್ರ ಹತ್ರ ಇರೋದಿಲ್ಲ. ಅದರಿಂದ ಇವರು ತಪ್ಪಿಸ್ಕೊಂಡು ಅಡ್ಡಾಡ್ತಾ ಇದ್ದಾರೆ. ಸೊ ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಇವರನ್ನೆಲ್ಲನೂ ಸಸ್ಪೆನ್ಷನ್ ಮಾಡಲಿಕ್ಕೆ PWD ಇಲಾಖೆ ಕಾರ್ಯರೂಪನ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾಯಿದ್ದೀವಿ ಸರ್.